ಹಾಯ್ ಹಲೋ ನಮಸ್ಕಾರ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರು ನನ್ನ ವಿಡಿಯೋಸ್ ನೋಡ್ತಾ ಇರ್ತೀರಾ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ನಾನು ಸುಮಾರು ಕಡೆ ಮಾಲೂರು ಸೈಡು ಕೋಲಾರ ಸೈಡ್ ಎಲ್ಲ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಕ್ ಹೋಗ್ತೀನಿ. ಎಲ್ಲಾ ಸೈಡು ಒಂದೇ ತರ ನೀರಿರಲ್ಲ ಫ್ರೆಂಡ್ಸ್. ಒಬ್ಬೊಬ್ಬ ರೈತರಿಗೆ ತುಂಬಾನೇ ಕಷ್ಟ ಆಗುತ್ತೆ, ನೀರೇ ಇರಲ್ಲ. ಒಂದೇ ಒಂದು ಸೋರ್ಸ್ ಅಲ್ಲಿ ಸುಮ್ಮನೆ ಸ್ವಲ್ಪ ನೀರು ಬರ್ತಾ ಇರ್ತದೆ, ಅದನ್ನೇ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಅವರು ತಮ್ಮ ಬೆಳೆಗಳನ್ನ ಬೆಳೀತಾ ಇರ್ತಾರೆ. ಬಟ್ ಆ ಬೆಳೆಗಳಿಗೆ ಯಾವುದೇ ಪ್ರತಿಫಲ ಸಿಕ್ಕಲ್ಲ. ನಿಮಗೂ ಗೊತ್ತು ರೈತರ ಕಷ್ಟ ಏನಂತ ಎಲ್ಲರಿಗೂ ಗೊತ್ತು. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಫ್ರೆಂಡ್ಸ್, ಇವತ್ತು ನಾನು ಸಿಟಿಗೆ ಹೋಗಿದೆ ಫ್ರೆಂಡ್ಸ್. ಬಟ್ ನೋಡಿ ಅಬ್ಸರ್ವ್ ಮಾಡ್ರಿ, ರೈತರಿಗೆ ಅಂದ್ರೆ ಬೋರ್ ಹಾಕಿದ್ರೆ ಕಡಿಮೆ ನೀರು ಸಿಗುತ್ತೆ. ಈ ಸಿಟಿ ಅಪಾರ್ಟ್ಮೆಂಟ್ಸ್ ಬಾಡಿಗೆ ಮನೆಗಳವ್ರಿಗಂತೂ ಸಿಕ್ಕಾಪಟ್ಟೆ ನೀರು ಸಿಗುತ್ತೆ. ಇದರಲ್ಲಿ ನೋಡ್ಬೋದು ನೀವು, ಮೇಲೆಯಿಂದ ಒಂದು ಸಣ್ಣ ಗ್ಯಾಪ್ ಅಲ್ಲಿ ನೀರು ಕೆಳಗೆ ಹರಿತಾ ಇರ್ತದೆ. ಬಟ್ ಒಂದು 450 ಅಡಿಯಲ್ಲಿ ಈ ಒಂದೇ ಬೋರ್ವೆಲ್ ಸರಿಸುಮಾರು ಒಂದು 400 ಮನೆಯನ್ನ ಮೇಂಟೈನ್ ಮಾಡ್ತಿದ್ದಾರೆ ಫ್ರೆಂಡ್ಸ್. ಈ ಒಂದು ಬೋರಲ್ಲಿ ಬರೋ ನೀರನ್ನ 400 ಮನೆ ಮೇಂಟೈನ್ ಮಾಡ್ತಾರೆ. ಇದೇ ರೀತಿ ನೀರು ರೈತರು ಕೂಡ ಸಿಕ್ಕಿದ್ರೆ ತುಂಬಾ ಉಪಯೋಗ ಆಗುತ್ತೆ. ಬಟ್ ಏನೋ ಅದೃಷ್ಟ ಮಾಡಿರ್ತಾರೆ ಗೊತ್ತಿಲ್ಲ, ನೀರು ಕಡಿಮೆ ಪ್ರಮಾಣದಲ್ಲಿ ಸಿಗುತ್ತೆ. ಇವಾಗ ನೀವು ಅಬ್ಸರ್ವ್ ಮಾಡಬಹುದು, ಈ 450 ಅಡಿ ಯಾವ ರೀತಿ ನೀರು ಬರುತ್ತೆ ಅಂತ. ಭೂಮಿ ಒಳಗಡೆ ಸಹ ನೀರು ಇದೇ ರೀತಿ ಹರಿಯುತ್ತೆ ಫ್ರೆಂಡ್ಸ್. ಸುಮಾರು ತುಂಬಾ ಜನಕ್ಕೆ ಗೊತ್ತಿರಲ್ಲ ನೀರು ಯಾವ ರೀತಿ ಬರುತ್ತೆ ಅಂತ. ಇದನ್ನೇ ಸೋರ್ಸಸ್ ಅಂತೀರಿ. ನೋಡ್ಬೋದು, ನೀವು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿ ನೀರು ಬರ್ತದೆ ಎರಡು ಸೈಡ್ ಅಂತ. ಫ್ರೆಂಡ್ಸ್, ಇದೇ ರೀತಿ ನೀವು ಏನೇನೋ ಬೋರ್ವೆಲ್ ಸ್ಕ್ಯಾನಿಂಗ್ ಮಾಡಿಸ್ಬೇಕಂದ್ರೆ ಸುಂದರ್ ಬೋರ್ವೆಲ್ ಸ್ಕ್ಯಾನಿಂಗ್ ನಮ್ದು ಹೊಸಕೋಟೆ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಯಾರನ್ನ ಮಾಡಿಸ್ಬೇಕಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅಥವಾ ಡಿಸ್ಕ್ರಿಪ್ಷನ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಬೋದು. ವಿತ್ ವಿಡಿಯೋ ನಿಮಗೆ ಏನೇನು ಆಗಿದೆ, ಯಾವ ಸಮಸ್ಯೆ ಇದೆ, ರನ್ನಿಂಗ್ ಮೇಲೆ ಸಹ ನಾವು ಮೋಟರ್ನ ಚೆಕ್ ಮಾಡ್ತೀರಿ. ಯಾವುದೇ ರೀತಿ ಬೋರ್ವೆಲ್ ಸ್ಕ್ಯಾನಿಂಗ್ ಸರ್ವಿಸ್ ಆಗಿ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ